ನಮಸ್ಕಾರ. ಜ್ಞಾನಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಅರ್ಥಶಾಸ್ತ್ರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ವರದಿಗಳು ಅಥವಾ ಸೂಚ್ಯಾಂಕಗಳನ್ನು ನಾವು ನೋಡ್ತೇವೆ. ಸೊ ಮೊದಲನೇದಾಗಿ ಸೂಚ್ಯಾಂಕಗಳು ಅಂತಂದರೆ ಅಂಕಿಅಂಶಗಳನ್ನು, ಒಂದು ವರ್ಷದ ಅಂಕಿಅಂಶಗಳನ್ನು ಮತ್ತೊಂದು ವರ್ಷದ ಅಂಕಿಅಂಶಗಳ ಜೊತೆಗೆ ಹೋಲಿಕೆ ಮಾಡಿ ಆ ಅಂಕಿಅಂಶಗಳಿಂದ ಆ ದೇಶದ ಸಾಮಾಜಿಕ ಆರ್ಥಿಕ ಪ್ರಗತಿಯನ್ನು ತಿಳಿದುಕೊಳ್ಳೋಕ್ಕೆ ಬಳಸ್ತೇವೆ. ಸೊ ಇದರಲ್ಲಿ ಮೊದಲನೇದಾಗಿ ನಾವು ನೋಡೋದಾಯ್ತಪ್ಪ ಅಂತಂದರೆ ಪ್ರಮುಖವಾಗಿ ವಿಶ್ವ ಸಂತೋಷ ವರದಿ ಅಥವಾ ಸೂಚ್ಯಾಂಕ ಅಂತಲೂ ಸಹ ನಾವು ಕರೆಯಬಹುದು. ಈ ವಿಶ್ವ ಸಂತೋಷ ವರದಿಯನ್ನು ಪ್ರಕಟಿಸುವವರು UN ವಿಶ್ವಸಂಸ್ಥೆಯ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಮತ್ತು ಆಕ್ಸ್ಫರ್ಡ್ ವಿವಿಯ ಒಂದು ಸಂಶೋಧನಾ ತಂಡ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ವಿಶ್ವ ಸಂತೋಷ ವರದಿಯನ್ನು ಪ್ರಕಟ ಮಾಡ್ತಾರೆ. ಈ ವಿಶ್ವ ಸಂತೋಷ ವರದಿ ಏನು ಹೇಳ್ತಾರೆ, ಒಂದು ದೇಶದಲ್ಲಿ ಆ ಪ್ರಜೆಗಳು ಎಷ್ಟು ಸಂತೋಷದಿಂದ ಇದ್ದಾರೆ ಅಂತ ಒಂದು ವರದಿಯನ್ನು ಈ ಒಂದು ಸಂಸ್ಥೆಗಳು ನೀಡ್ತವೆ. ಸೊ ಈ ವರದಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಪರಿಗಣನೆ ಮಾಡ್ತವೆ ಅಂತಂದರೆ, ಸೊ ಮೊದಲನೇದಾಗಿ ತಲಾ GDP. ಓಕೆ, ತಲಾ GDPಯನ್ನು ನಾವು ಪರಿಗಣಿಸ್ತಾರೆ. ಅದೇ ರೀತಿ ಆರೋಗ್ಯಕರ ಜೀವಿತಾವಧಿ, ಅಂದರೆ ಆ ದೇಶದಲ್ಲಿ ಎಷ್ಟರವರೆಗೂ ಜೀವಿತಾವಧಿ ಅಂದರೆ ಸರಾಸರಿ ಎಷ್ಟು ವರ್ಷದವರೆಗೂ ಜನರು ಬದುಕ್ತಾರೆ, ಸೊ ಅದರ ಮೇಲೆ. ಅದೇ ರೀತಿಯಾಗಿ ಜೀವನ ಆಯ್ಕೆಗಳಲ್ಲಿ ಸ್ವತಂತ್ರ, ಅಂದರೆ ಭಾರತದಲ್ಲಿ ಯಾವುದಾದ್ರೂ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಒಬ್ಬ ಮನುಷ್ಯ ಎಷ್ಟು ಸ್ವತಂತ್ರವಾಗಿದ್ದಾನೆ, ಅವಾಗ ಜೀವನ ಆಯ್ಕೆಗಳಲ್ಲಿ ಸ್ವತಂತ್ರ. ಸೊ ಅದನ್ನು ನಾವು ನೋಡ್ತೇವೆ. ಅದೇ ರೀತಿ ಉದಾರತೆ ಅಂತೇಳಿ ಬರುತ್ತೆ, ಉದಾರತೆ, ಭ್ರಷ್ಟಾಚಾರದ ಗ್ರಹಿಕೆ. ಸೊ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಏನು ಮಾಡ್ತೀವಿ ಅಂದರೆ ಸಂತೋಷ ವರದಿಯನ್ನು ನಾವು ತಯಾರು ಮಾಡ್ತಾರೆ. ಇನ್ನು ಈ ಸಂತೋಷ ವರದಿಯನ್ನು ಮೊದಲು ಪ್ರಕಟಣೆ ಮಾಡಿದ್ರಿ 2011 ಜುಲೈ. ಸೊ 2011 ಜುಲೈಯಲ್ಲಿ ಏನಾಗುತ್ತೆ, UN ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆ ತಗೊಳ್ತಾರೆ. UN ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಾವು ಒಪ್ಪಿಗೆ ತಗೊಂಡು ಸೊ ಏಪ್ರಿಲ್ 1, 2012 ಏನು ಮಾಡ್ತೀವಿ, ಇದನ್ನು ಬಿಡುಗಡೆ ಮಾಡ್ತಾರೆ ಮೊದಲ ಬಾರಿಗೆ. ಈ ಒಂದು ವಿಶ್ವ ಸಂತೋಷ ವರದಿಯಲ್ಲಿ ಟಾಪ್ 5 ರಾಷ್ಟ್ರಗಳನ್ನು ನಾವು ನೋಡೋದಾಯ್ತಪ್ಪ ಅಂದರೆ, ಮೊದಲನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಇದೆ, ಎರಡನೇ ಸ್ಥಾನದಲ್ಲಿ ಡೆನ್ಮಾರ್ಕ್, ಮೂರನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್, ನಾಲ್ಕನೇ ಸ್ಥಾನದಲ್ಲಿ ಸ್ವೀಡನ್, ಇನ್ನು 5ನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ ಇದೆ. ಸೊ ಫಿನ್ಲ್ಯಾಂಡ್ ಏನಿದೆ, ಸತತವಾಗಿ ಏನಾಗ್ತಿದೆ ಅಂತಂದರೆ ಕಂಟಿನ್ಯೂಸ್ ಆಗಿ ಈ ಫಿನ್ಲ್ಯಾಂಡ್ ದೇಶ 8ನೇ ಬಾರಿ, ಸತತ 8ನೇ ಬಾರಿಗೆ ಏನಾಗಿದೆ, ಮೊದಲನೆಯ ಸ್ಥಾನವನ್ನು ಈ ಫಿನ್ಲ್ಯಾಂಡ್ ನಿರಂತರವಾಗಿ ಅಲಂಕರಿಸಿದೆ. ಸೊ ಇನ್ನು 2012ರಿಂದ ನಿರಂತರವಾಗಿ 2025ರವರೆಗೂ ಸಹ ಏನು ಮಾಡಕತ್ತಿದ್ದಾರೆ ಅಂತಂದರೆ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಒಂದು ವರ್ಷ 2014, ಈ 2014 ಹೊರತುಪಡಿಸಿ ಉಳಿದ ಎಲ್ಲ ವರ್ಷಗಳಲ್ಲಿ ಏನು ಮಾಡಿದ್ದಾರೆ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ನಾವು ಭಾರತದ ಸ್ಥಾನವನ್ನು ನೋಡೋದಾಯ್ತಪ್ಪ ಅಂದರೆ ವಿಶ್ವ ಸಂತೋಷ ವರದಿಯಲ್ಲಿ 2005ರಲ್ಲಿ ಭಾರತದ ಸ್ಥಾನ 118 ಎಷ್ಟಿದೆ. ಸೊ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಭಾರತವನ್ನು ದೃಷ್ಟಿಟ್ಟುಕೊಂಡು ಓದಿಕೊಂಡಾಗ ಸೊ 2025ರಲ್ಲಿ ಸ್ಥಾನ ಏನಿದೆ ರೀ 118. ಈ 147 ದೇಶಗಳಲ್ಲಿ ಅಧ್ಯಯನ ಮಾಡಿದ ನಂತರದಲ್ಲಿ 147 ದೇಶಗಳಲ್ಲಿ ಭಾರತದ ಸ್ಥಾನ 118 ಆಗಿದೆ. ಅದೇ ರೀತಿ 2024ರಲ್ಲಿ ಭಾರತದ ಸ್ಥಾನ 126. ಇನ್ನು ಈ ವಿಶ್ವ ಸಂತೋಷ ವರದಿಯಲ್ಲಿ ಲೋವೆಸ್ಟ್ ಅಂದರೆ ಕಡಿಮೆ ಸೂಚ್ಯಾಂಕವನ್ನು, ಕಡಿಮೆ ಅಂಕಗಳನ್ನು ಗಳಿಸಿದಂಥ ರಾಷ್ಟ್ರಗಳನ್ನು ನಾವು ನೋಡೋದಾಯ್ತಂದರೆ ಕೆಳಗಿನಿಂದ ಟಾಪ್, ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಟಾಪ್ 5 ಕೇಳ್ತಾರೆ, ಮತ್ತೆ ಕೆಳಮಟ್ಟದಲ್ಲಿರುವ 5 ರಾಷ್ಟ್ರಗಳನ್ನು ಕೇಳ್ತಾರೆ. ಸೊ ಅಫ್ಘಾನಿಸ್ತಾನ ಕೆಳಮಟ್ಟದಿಂದ ಅತ್ಯಂತ ಕೊನೆಯ ಅಂದರೆ 147ನೇ ರಾಷ್ಟ್ರ ಅಫ್ಘಾನಿಸ್ತಾನ, 146ನೇ ರಾಷ್ಟ್ರ
ಸಿಯರಾ ಲಿಯನ್ 145ನೇ ರಾಷ್ಟ್ರ, ಲೆಬನನ್ 144ನೇ ರಾಷ್ಟ್ರ, ಮಾಲ್ವಿ ಇನ್ನು 143ನೇ ರಾಷ್ಟ್ರ ಜಿಂಬಾಬ್ವೆ ಆಗಿದೆ. ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಂಕಗಳನ್ನು ನೀಡ್ತಾರೆ ಯಾವಾಗಲೂ ಸಹ ವಿಶ್ವ ವರದಿಯಲ್ಲಿ. ಈ ಫಿನ್ಲ್ಯಾಂಡ್ ಎಷ್ಟು ಅಂಕಗಳನ್ನು ತಗೊಂಡಿದೆ ಅಂತಂದ್ರೆ 7.736. ಇದು ಫಿನ್ಲ್ಯಾಂಡ್ ಈ ವಿಶ್ವ ಸಂತೋಷ ವರದಿಯಲ್ಲಿ ತೆಗೆದುಕೊಂಡಂತಹ ಅಂಕಗಳು 7.736 ಅಂಕಗಳನ್ನು ತಗೊಂಡು ಸತತ 8ನೇ ಬಾರಿಗೆ ನಮಗೆ ಅಪ್ಲೈಡ್ ಅನ್ವಯ ಪ್ರಶ್ನೆಗಳಲ್ಲಿ ಕೇಳ್ಬೋದು. ಸತತ ಎಷ್ಟನೇ ಬಾರಿಗೆ ಫಿನ್ಲ್ಯಾಂಡ್ ವಿಶ್ವ ಸಂತೋಷ ವರದಿಯಲ್ಲಿ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿದೆ ಅಂತಂದ್ರೆ 8ನೇ ಸ್ಥಾನದಲ್ಲಿ. ಅದೇ ರೀತಿಯಾಗಿ ಮತ್ತೊಂದು ಯಾವ ವರ್ಷವನ್ನು ಹೊರತುಪಡಿಸಿ ಇದುವರೆಗೂ ನಿರಂತರವಾಗಿ ವಿಶ್ವ ಸಂತೋಷ ವರದಿಯನ್ನು ಪ್ರಕಟಿಸಿದ್ದಾರೆ ಅಂದರೆ ಅದು 2014ನೇ ವರ್ಷವನ್ನ ಹೊರತುಪಡಿಸಿ. ಇನ್ನು ಕೊನೆಯ ಸ್ಥಾನದಲ್ಲಿ ಇರುವುದು ಯಾವ ರಾಷ್ಟ್ರ ಅಂದ್ರೆ ಅದು ಅಫ್ಘಾನಿಸ್ತಾನ. ಸೊ ಇನ್ನು ಈ ವರದಿಗಳಿಗೆ ಸಂಬಂಧಪಟ್ಟಂತೆ ಒಂದು ಘೋಷವಾಕ್ಯ ಅಥವಾ ಧ್ಯೇಯ ವಾಕ್ಯಗಳನ್ನು ಕೊಡ್ತಾರೆ. ಸೊ 2025ರ ಒಂದು ಘೋಷವಾಕ್ಯ ಏನಪ್ಪಾ ಅಂದ್ರೆ ಕಾಳಜಿ ಮತ್ತು ಹಂಚಿಕೆ. ಇದು ವಿಶ್ವ ಸಂತೋಷ ವರದಿಯ ಒಂದು ಘೋಷವಾಕ್ಯ, ಕಾಳಜಿ ಮತ್ತು ಹಂಚಿಕೆ. ಅದು 2025. ಇನ್ನು 2024ರ ಒಂದು ಘೋಷವಾಕ್ಯ ಸಂತೋಷ ಮತ್ತು ವಯಸ್ಸು. ಸೊ ಇವೆರಡಕ್ಕೆ ಸಂಬಂಧಪಟ್ಟಂತೆ ಇವೆರಡೂ ಸಹ ನಾವು ನೆನ್ಪಿಡಬೇಕು, ಯಾಕಂದ್ರೆ ಧ್ಯೇಯ ವಾಕ್ಯಗಳನ್ನ ಸಹ ಕೇಳ್ತಿರ್ತಾರೆ. 2020ಕ್ಕೆ ಸಂಬಂಧಪಟ್ಟಂತೆ ಕಾಳಜಿ ಮತ್ತು ಹಂಚಿಕೆ, ಅದೇ ರೀತಿ 2024ಕ್ಕೆ ಸಂಬಂಧಪಟ್ಟಂತೆ ಸಂತೋಷ ಮತ್ತು ವಯಸ್ಸು. ಇನ್ನು ಅದೇ ರೀತಿಯಾಗಿ ಎರಡನೇ ಪ್ರಮುಖ ಸೂಚ್ಯಾಂಕವನ್ನು ನಾವು ನೋಡೋದಾಯ್ತಂದ್ರೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ವರದಿ. ಅಂದ್ರೆ ಒಂದು ದೇಶದಲ್ಲಿ ನಿರ್ಭೀತವಾಗಿ ಒಂದು ಪತ್ರಿಕೆಯನ್ನ ಯಾವ ರೀತಿ ನಾವು ನಡೆಸ್ತಾರೆ, ಒಂದು ದೇಶದಲ್ಲಿ ನಿರ್ಭೀತವಾಗಿ ಪ್ರಕಟಣೆಗಳನ್ನ ಮಾಡುವ ಒಂದು ವರದಿ. ಇದನ್ನು ಪ್ರಕಟಪಡಿಸುವವರು ಅಥವಾ ಪ್ರಕಟಿಸುವವರು ಯಾರಪ್ಪ ಅಂತಂದ್ರೆ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಎಂಬ ಸಂಸ್ಥೆ. ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅಂದ್ರೆ ಯಾವುದೇ ರೀತಿಯ ಮೇರೆಗಳಿಲ್ಲದಂತಹ ಒಂದು ವರದಿಯನ್ನು ನೀಡುವಂತಹ ಒಂದು ಸಂಸ್ಥೆ ಅನ್ಕೋಬಹುದು. ಸೊ ಇದು ಫ್ರಾನ್ಸ್ ದೇಶದ ಸಂಸ್ಥೆ ಆಗಿದೆ. ಇದೊಂದು ಫ್ರಾನ್ಸ್ ದೇಶದ ಸಂಸ್ಥೆ. ಸೊ ಇದು ಏನ್ ಮಾಡ್ತದೆಪ್ಪ ಅಂತಂದ್ರೆ ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ವರದಿಯನ್ನ ಪ್ರಕಟಣೆ ಮಾಡ್ತದೆ. ಇನ್ನು 2002ರಿಂದ ಏನಾಗಿದೆ, ಈ ಒಂದು ವರದಿಯನ್ನ ಈ ಒಂದು ಸಂಸ್ಥೆ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಸಂಸ್ಥೆ ಏನ್ ಮಾಡುತ್ತೆ, ಪ್ರಕಟಣೆ ಮಾಡ್ತಿದೆ. ಸೊ ಇನ್ನು ಪತ್ರಿಕಾ ಸ್ವಾತಂತ್ರ್ಯ ಇರುವಂತಹ ಟಾಪ್ 5 ರಾಷ್ಟ್ರಗಳನ್ನು ನಾವು ನೋಡೋದಾಯ್ತಂದ್ರೆ ಮೊದಲನೇ ಸ್ಥಾನದಲ್ಲಿ ನಾರ್ವೆ, 2ನೇ ಸ್ಥಾನದಲ್ಲಿ ಎಸ್ಟೋನಿಯಾ, 3ನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್, 4ನೇ ಸ್ಥಾನದಲ್ಲಿ ಸ್ವೀಡನ್, ಇನ್ನು 5ನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಇದೆ. ಅದರಂತೆ ಇನ್ನು 2025ರಲ್ಲಿ ನಮ್ಮ ಭಾರತದ ಒಂದು ಸ್ಥಾನವನ್ನು ನಾವು ನೋಡೋದಾಯ್ತಂದ್ರೆ 151ನೇ ಸ್ಥಾನದಲ್ಲಿ ಭಾರತ ಇದೆ. ವಿಶ್ವ ಪತ್ರಿಕಾ ಒಂದು ಸ್ವಾತಂತ್ರ್ಯದಲ್ಲಿ 180 ರಾಷ್ಟ್ರಗಳನ್ನು ಸಮೀಕ್ಷೆ ಮಾಡಿದಾಗ ಅದರಲ್ಲಿ 151ನೇ ಸ್ಥಾನವನ್ನು ಭಾರತ ಹೊಂದಿದೆ. ಅದೇ ರೀತಿ 2024ರಲ್ಲಿ ಭಾರತದ ಸ್ಥಾನ 159. ಈ ಎರಡನ್ನ ನೆನ್ಪಿಡಕ್ಕೆ ಯಾವ ಸ್ಥಾನದಲ್ಲಿ ಇದೆ ಅಂತೇಳಿ. ಸೊ ಇನ್ನು ಈ ಒಂದು ವಿಶ್ವ ಪತ್ರಿಕೆ ಸ್ವತಂತ್ರ ಇದನ್ನ ವಿಂಗಡಣೆ ಮಾಡ್ತಾರೆ. ಅಂದ್ರೆ ಅಂಕಗಳನ್ನ ಕೊಟ್ಟುಕೊಂತ ಹೋಗ್ತಾರೆ. 0ದಿಂದ 100 ಅಂಕಗಳನ್ನ ಏನ್ ಕೊಟ್ಟಿರ್ತಾರೆ, 0ದಿಂದ 100 ಅಂಕಗಳನ್ನ ಕೊಟ್ಟುಕೊಂತ ಹೋಗ್ತಾರೆ. ಇನ್ನು ಭಾರತ ಇರೋದು ಇದು ನಾರ್ವೆಗೆ ಇರುವಂತಹ ಅಂಕಗಳು, ಮೊದಲನೇ ಸ್ಥಾನದಲ್ಲಿ ಇರುವಂತಹ ನಾರ್ವೆಗೆ ಇರುವಂತಹ ಅಂಕಗಳು 92.36 ಅಂಕಗಳೊಂದಿಗೆ ಏನಾಗಿದೆ, ನಾರ್ವೆ ಪ್ರಥಮ ಸ್ಥಾನದಲ್ಲಿದ್ರೆ. ಇನ್ನು ಕೊನೆಯ ಸ್ಥಾನದಲ್ಲಿ ಇರುವಂತಹ ದೇಶ ಅದು ಯಾವುದಪ್ಪ ಅಂತಂದ್ರೆ ಕೊನೆಯ ರಾಷ್ಟ್ರ ಎರಿಟ್ರಿಯಾ. ಇದು ಏನಾಗಿದೆ, ವಿಶ್ವ ಒಂದು ವಿಶ್ವ ಪತ್ರಿಕೆ ಸ್ವಾತಂತ್ರ್ಯ ವರದಿಯಲ್ಲಿ ಕೊನೆಯ ಸ್ಥಾನ ಎರಿಟ್ರಿಯಾ ಇದೆ. ಸೊ ಇದಾದ ನಂತರ ಎರಿಟ್ರಿಯಾ ನಂತರದಲ್ಲಿ ಇರುವಂತಹ ಮತ್ತೊಂದು ರಾಷ್ಟ್ರ ಅಂತಂದ್ರೆ ಅದು ಉತ್ತರ ಕೊರಿಯಾ. ಅಂದ್ರೆ ಇಲ್ಲಿ
ಪತ್ರಿಕೆಗಳಿಗೆ ಏನಿರಲ್ಲ ಅಂತಂದ್ರೆ ಅಷ್ಟೊಂದು ಯಾವುದೇ ಪ್ರಕಟಣೆಗಳಾಗಬೇಕಂದ್ರೆ ಸ್ವತಂತ್ರ ಇರೋದಿಲ್ಲ. ಇಲ್ಲಿ ಉತ್ತರ ಕೊರಿಯಾ ಅಂದ್ರೆ ಗೊತ್ತಲ್ಲ, ಇಲ್ಲಿ ನಿರಂಕುಶತ್ವ ಸೊ ಇರೋದ್ರಿಂದ ಇಲ್ಲಿ ನಮಗೆ ಗೊತ್ತಾಗುತ್ತೆ ಅಂದ್ರೆ ಪತ್ರಿಕೆಗಳಿಗೆ ಅಷ್ಟೊಂದು ಏನಿರಲ್ಲ, ಸ್ವತಂತ್ರ ಎಂಬುದು ಇರುವುದಿಲ್ಲ. ಸೊ ಇನ್ನು ಇದನ್ನ ಅಂಕಗಳನ್ನ 0ರಿಂದ 100ರವರೆಗೆ ಅಂಕಗಳನ್ನು ನಾವು ಕೊಟ್ಕೊಂತ ಹೋಗ್ತೀವಿ. ಅಂದ್ರೆ ಅಲ್ಲಿ ವರ್ಗ ಮಾಡ್ತಾರೆ, ಒಳ್ಳೆಯ, ತೃಪ್ತಿದಾಯಕ, ಸಾಮಾನ್ಯ, ಕಷ್ಟ, ತುಂಬಾ ಗಂಭೀರವಾದಂತಹ ಸ್ಥಿತಿಗಳನ್ನ ಇಲ್ಲಿ ನಾವು ನೋಡ್ತೇವೆ. ಇನ್ನು ಮೇ 3 ಇದನ್ನು ನಾವು ಏನಂತ ಕರಿತೀವಿ ಅಂದ್ರೆ ವಿಶ್ವ ಪತ್ರಿಕಾ ದಿನ. ಮೇ 3 ನಾವು ವಿಶ್ವ ಪತ್ರಿಕಾ ದಿನವಾಗಿ ನಾವು ಏನ್ ಮಾಡ್ತೀವಿ, ಆಚರಣೆ ಮಾಡ್ತೀವಿ. ಅದ್ರ ಜೊತೆಗೆ ಇವರು ಒಂದು ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತಾರೆ. ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆ ಮತ್ತು ಉತ್ತೇಜನ ಎಂಬ ತತ್ವದ ಆಧಾರದ ಮೇಲೆ ಈ ಒಂದು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಎಂಬ ಸಂಸ್ಥೆ ಏನ್ ಮಾಡುತ್ತದೆ, ಒಂದು ರಕ್ಷಣೆ ಮತ್ತು ಉತ್ತೇಜನ, ಒಂದು ಪತ್ರಿಕಾ ರಂಗಕ್ಕೆ ಏನ್ ಕೊಡ್ತದೆ, ರಕ್ಷಣೆ ಮತ್ತೊಂದು ಉತ್ತೇಜನ. ಸೊ ಇವುಗಳನ್ನ ಒಂದು ಧ್ಯೇಯವಾಗಿ ಇಟ್ಕೊಂಡು ಏನ್ ಮಾಡುತ್ತೆ ಅಂದ್ರೆ ಈ ಸಂಸ್ಥೆ ಈ ವರದಿಯನ್ನ ಪ್ರಕಟಣೆ ಮಾಡ್ತದೆ. ಓಕೆ, ಇನ್ನು ಮತ್ತೊಂದು ಬಹಳ ಇಂಪಾರ್ಟೆಂಟ್, ವಿಶ್ವ ಸೈನಿಕ ವೆಚ್ಚದ ವರದಿ. ವಿಶ್ವ ಸೈನಿಕ ವೆಚ್ಚದ ವರದಿ. ಸೊ ಇದನ್ನ ಪ್ರಕಟಣೆ ಮಾಡುವವರು ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಏನ್ ಮಾಡ್ತಾರೆ ಅಂದ್ರೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಈ ವಿಶ್ವ ಸೈನಿಕ ವೆಚ್ಚದ ವರದಿಯನ್ನು ಪ್ರಕಟಣೆ ಮಾಡ್ತಾರೆ. ನಮ್ಗೆ ಗೊತ್ತಿದೆ 2025 ಡಾಟಾಗಳ ಪ್ರಕಾರ USA ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ತನ್ನ ರಕ್ಷಣೆ ಅಂದ್ರೆ ಸೈನಿಕರಿಗೆ ವೆಚ್ಚವನ್ನ ಮಾಡುವಂತಹ ದೇಶ. ಸೊ ಇದು ಸುಮಾರು 997 ಶತಕೋಟಿ ಡಾಲರ್, 997 ಶತಕೋಟಿ ಡಾಲರ್ ಅಷ್ಟು ಏನ್ ಮಾಡ್ತದೆ ಅಂತಂದ್ರೆ ಒಂದು ತನ್ನ ರಕ್ಷಣೆಯ ಸಲುವಾಗಿ ಏನ್ ಮಾಡುತ್ತೆ, USA ಖರ್ಚು ಮಾಡುತ್ತೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಒಂದು ರಕ್ಷಣೆ ಕ್ಷೇತ್ರಕ್ಕೆ ಖರ್ಚನ್ನು ನಾವು ನೋಡ್ಬೋದು. ಅದೇ ರೀತಿ 2ನೇ ಸ್ಥಾನದಲ್ಲಿರುವಂತಹ ಚೀನಾ 314 ಶತಕೋಟಿ ಡಾಲರ್, 314 ಶತಕೋಟಿ ಡಾಲರ್. ಇನ್ನು ರಷ್ಯಾ ಬಂದು 149 ಶತಕೋಟಿ ಡಾಲರ್ನಷ್ಟು ಏನ್ ಮಾಡ್ತದೆ ಅಂದ್ರೆ ಖರ್ಚನ್ನ ಮಾಡ್ತದೆ. ಇನ್ನು ಜರ್ಮನಿ ಬಂದು ಸುಮಾರು 88 ಶತಕೋಟಿ ಡಾಲರ್ನಷ್ಟು ಏನ್ ಮಾಡ್ತದೆ, ಜರ್ಮನಿ ಏನ್ ಮಾಡುತ್ತೆ, ಒಂದು ಖರ್ಚನ್ನ ಮಾಡ್ತದೆ. ಇನ್ನು ಭಾರತ ಬಂದು ಸುಮಾರು 86 ಶತಕೋಟಿ ಡಾಲರ್ನಷ್ಟು ಏನ್ ಮಾಡ್ತದೆ, ಭಾರತ ಖರ್ಚು ಮಾಡ್ತದೆ. ಇನ್ನು ಭಾರತದ ಈ ಭಾರತದ GDPಯಲ್ಲಿ ಪ್ರಸ್ತುತ ಭಾರತ GDPಯ 1.9% ಅಷ್ಟು ಏನ್ ಮಾಡಕತ್ತೀವಿ ನಾವು, ಒಂದು ರಕ್ಷಣೆಗೆ ಏನ್ ಮಾಡ್ತಿದೀವಿ ಅಂತಂದ್ರೆ ಒಂದು ಮಹತ್ವವನ್ನ ಕೊಡ್ತಿದೀವಿ. ಏನಿದೆ ಇದು ಸಲಹೆ ಒಂದು ಬಂದಿದೆ, ಏನಂತಪ್ಪ ಅಂತಂದ್ರೆ ಇದನ್ನ 2.5 GDPಯ 2.5% ಏನ್ ಮಾಡ್ರಿ ನೀವು ರಕ್ಷಣೆಯ ಸಲಹೆಗೆ ಏನ್ ಮಾಡ್ಬೇಕು, ಒಂದು ಖರ್ಚನ್ನ ಮಾಡ್ರಿ ಅಂತೇಳಿ ಹೇಳಿದ್ದಾರೆ. ಓಕೆ, ಸೊ ಇನ್ನು ಓಕೆ, ಎಲ್ರಿಗೂ ಧನ್ಯವಾದಗಳು.